ಎಲ್ಲರಿಗೂ ನಮಸ್ಕಾರ. ದೇಶದಲ್ಲಿ ನಡೀತಾ ಇರ್ತಕ್ಕಂತಹ ರಾಜಕೀಯ ವಿಚಾರನ ನಾನಿವತ್ತು ನಿಮ್ಮ ಹತ್ರ ಸ್ಪಷ್ಟನೆ ಮಾಡೋಣ ಅಂಥೇಳಿ ಬಂದಿದ್ದೀನಿ. ಕೆಲವು ಕ್ಷಣಗಳು ಇತಿಹಾಸದ ದಿಕ್ಕನ್ನೇ ಬದಲಾಯಿಸ್ತವೆ ಅಂತಲೇ ಹೇಳ್ಬೋದು. ಶಾಂಘೈ ಸಮ್ಮೇಳನನ ಚೀನಾ ನಡೆಸ್ತಾ ಇರುತ್ತೆ. ಪ್ರಪಂಚದ ಶಕ್ತಿಶಾಲಿ ನಾಯಕರಿಗೆಲ್ಲ ಚೀನಾ ಆತಿಥ್ಯ ನೀಡಿರುತ್ತೆ. ಈ ಆತಿಥ್ಯನ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ನರೇಂದ್ರ ಮೋದಿಯವರಿಗೂ ಕೂಡ ಆಹ್ವಾನಿಸುತ್ತೆ. ಈ ಸಮಯದಲ್ಲಿ ರಷ್ಯಾದ ಅಧ್ಯಕ್ಷರಾಗಿರ್ತಕ್ಕಂಥ ವ್ಲಾದಿಮಿರ್ ಪುಟಿನ್ನು ಸ್ವತಃ ಮೋದಿಯವರಿಗೆ ಕರೆ ಮಾಡ್ತಾರೆ. ಮಾಡಿಬಿಟ್ಟು ನೀವು ನನ್ನ ಜೊತೆ ಬರಲೇಬೇಕು, ನನ್ನ ಕಾರ್ನಲ್ಲಿ ಬರಬೇಕು ಅಂತೇಳಿ 15 ನಿಮಿಷಗಳ ಕಾಲ ಅವರು ಇರ್ತಕ್ಕಂಥ ಹೋಟೆಲ್ ಹೊರಗೆ ಕಾಯ್ಕೊಂಡು ವ್ಲಾಡಿಮಿರ್ ಪುಟಿನ್ ಅವರು ಕಾಯ್ತಾ ಇರ್ತಾರೆ ಮೋದಿಗೋಸ್ಕರ. ಇದೊಂದು ಚಿತ್ರಣ ಹೇಳುತ್ತೆ ಆ ಭೀಕರತೆ ಯಾವ ಥರ ಇರ್ಬೋದು ಅಂತ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಭಯ ಆಗುತ್ತೆ ಅಂತಾನೆ ಇಲ್ಲಿ ನನಗನ್ಸುತ್ತೆ. ಇದರ ಹಿಂದೆ ಅಮೆರಿಕ ಕೈವಾಡ ಏನಾದ್ರು ಇದೆಯಾ ಗೊತ್ತಿಲ್ಲ. ಈ ಇನ್ಸಿಡೆಂಟ್ ಆಗೋ ಸಮಯದಲ್ಲಿ ಬಾಂಗ್ಲಾದೇಶದಲ್ಲಿ ಅಮೆರಿಕಾದ ಸ್ಪೆಷಲ್ ಫೋರ್ಸಸ್ನ ಹಿರಿಯ ಅಧಿಕಾರಿ ಅನುಮಾನಾಸ್ಪದವಾಗಿ ಸಾಯ್ತಾರೆ. ಅಮೆರಿಕ ರಾಯಭಾರಿ ಕಚೇರಿ ಏನು ಮಾಡುತ್ತಪ್ಪ ಅಂದರೆ ಸ್ಥಳಕ್ಕೆ ಹೋಗ್ತಾರೆ. ಪೊಲೀಸ್ನವ್ರಿಗಿಂತ ಮೊದಲು ಹೋಗ್ಬಿಟ್ಟು ಪಟಾಪಟ್ ಅಂತ ಒಂದು ಪೋಸ್ಟ್ ಮಾರ್ಟಮ್ ಇಲ್ಲ, ಒಂದು ತನಿಖೆ ಇಲ್ಲ, ಎಲ್ಲನೂ ನಿಶ್ಶಬ್ದವಾಗಿ ಮುಚ್ಚಲ್ಪಡುತ್ತೆ. ಯಾಕೆ? ಉತ್ತರ ಏನು? ಯಾರಿಗೋಸ್ಕರ ಈ ಥರ ಎಲ್ಲ ನಡೀತಾ ಇದೆ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಅಂತಲೇ ಹೇಳ್ಬೋದು. ನಾವು ಇತಿಹಾಸನ ನೆನ್ಪು ಮಾಡಿಕೊಂಡ್ರೆ 1966ರಲ್ಲಿ ತಾಷ್ಕೆಂಟ್ನಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ರಹಸ್ಯವಾಗಿ ನಿಧನರಾಗ್ತಾರೆ. ಆ ಘಟನೆಗೆ ನಮ್ಗೆ ಇನ್ನೂ ಕೂಡ ಉತ್ತರನೇ ಇಲ್ಲ. ರಷ್ಯಾ ಮೇಲೆ ಎಲ್ಲರ ಅನುಮಾನ ಇತ್ತು, ಆದರೆ ಅದು ಈಗ ನಮಗೆ ಅರಿವಾಗಬೇಕಾಗಿದೆ ಅದರ ಹಿಂದೆ ಅಮೆರಿಕ ಸಂಚೇನಾರು ಇತ್ತ ಅಂತೇಳಿ. CIA ಮತ್ತು ಕೆಲವು ಗುಪ್ತ ರಾಷ್ಟ್ರಗಳು ಮೋದಿಯವರನ್ನೇನಾದರೂ ಗುರಿಯಾಗಿಸಿದ್ರ, ಆ ಸಂಚೇನಾದರೂ ಯಶಸ್ವಿ ಆಗಲಿಲ್ವಾ ಅಂತಲೂ ಒಂದು ನಮಗೆ ಕ್ವಶನ್ ಮಾರ್ಕ್ ಆಗುತ್ತೆ. ಯಾಕಂದರೆ ರಷ್ಯಾ ಗುಪ್ತಚರ ಸಂಸ್ಥೆ ಮತ್ತು ಭಾರತದ ರಾ ಸಂಸ್ಥೆಗಳು ಹೇಳ್ತಾ ಇದ್ದಾವೆ ಮೋದಿಯವರನ್ನು ಗುರಿಯಾಗಿಸ್ಕೊಂಡೆ ಇಷ್ಟೆಲ್ಲ ನಡೆದಿದೆ ಅಂಥೇಳಿ. ಇನ್ನಾದರೂ ನಾವು ಭಾರತೀಯರು ಎಚ್ಚರ ಆಗಲೇಬೇಕು, ಹಿಂದೂಗಳೆಲ್ಲ ಒಗ್ಗಟ್ಟಾಗಬೇಕು ಅಂತ ನನಗೆ ಸ್ಪಷ್ಟವಾಗಿ ಅನ್ನಿಸ್ಬಿಟ್ಟಿದೆ ಇದು ಒಂದು ಇನ್ಸಿಡೆಂಟ್ ನೋಡಿಬಿಟ್ಟು. ಇನ್ನು ನಾವು ಈ ಸಮಯದಲ್ಲಿ ರಷ್ಯಾ ಅಧ್ಯಕ್ಷರಾಗಿರ್ತಕ್ಕಂಥ ಪುಟಿನ್ ಅವರಿಗೆ ಧನ್ಯವಾದ ಹೇಳಲೇಬೇಕಾಗುತ್ತೆ. ಯಾಕಂದರೆ ಮತ್ತೆ ನಮ್ಮ ನಾಯಕತ್ವವನ್ನು ನಿಜವಾಗ್ಲೂ ಉಳಿಸ್ಕೊಟ್ಬಿಟ್ಟಿದ್ದಾರೆ ಅಂತಲೇ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಹಾಗಂತ ಈ ರೂಮರ್ ಸುಳ್ಳು ಅಂತ ಹೇಳೋಕ್ಕೂ ಆಗೋದಿಲ್ಲ. ಯಾಕಂದರೆ ಅಮೆರಿಕ ವಿರುದ್ಧ ಯಾವುದೇ ದೇಶ ಹೋದರೂ ಅವರನ್ನು ಯಾವ ಕಾರಣಕ್ಕೂ ಸುಮ್ಮನೆ ಬಿಟ್ಟಿಲ್ಲ ಅಮೇರಿಕ. ಈ ಇನ್ಸಿಡೆಂಟಿಗೂ ಅಮೆರಿಕ ಕೈವಾಡ ಇದ್ದೇ ಇದೆ ಅಂಥೇಳಿ ಗುಪ್ತಚರ ಇಲಾಖೆ ಮಾಹಿತಿ ಕೊಡ್ತಾ ಇದೆ. ನೋಡಬೇಕು ಮುಂದೆ ಏನಾಗುತ್ತೆ ಏನು ಬಿಡತ್ತೆ ಅಂತ ನಾವು ಕಾದು ನೋಡೋಣ. ಎಲ್ಲ ನಾವು ಹಿಂದೂಗಳು ತಾಳ್ಮೆ 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 ಅಂತ ಇರ್ತೀವಿ. ಈಗಲೂ ಒಂದು ಹೆಜ್ಜೆ ಹೋಗಿ ತಾಳ್ಮೆಯಿಂದನೇ ಇರೋಣ. ಮುಂದೆ ಏನಾಗುತ್ತೆ ಕಾದು ನೋಡೋಣ. ಇಷ್ಟು ವಿಷಯ ಹೇಳ್ತಾ ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನನಗೆ ಏನಾದರೂ ಮಾಹಿತಿ ಸಿಕ್ಕಲ್ಲಿ ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನನಗೆ ಎಷ್ಟು ಗೊತ್ತಿದೆ ಅದನ್ನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.